कैसा है भाभी? अच्छा लग रहा है क्या? जेसीबी वाला। भारत माता की बोलो, भारत माता की। है क्या ये आवड़े ओड़ो भारत माता की बोलो। क्यों जय बांग्ला बोल रहे हैं? ನೀವು ನಿಜವಾದ ಭಾರತೀಯರಾಗಿದ್ರೆ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ರಕ್ತ ಕುದಿಯೋದು ಗ್ಯಾರಂಟಿ. ನಮ್ಮ ನೆಲದಲ್ಲಿ ನಿಂತು ನಮ್ಮ ಅನ್ನ ತಿಂದು ನಮ್ಮ ದೇಶದ ಅಸ್ಮಿತೆಗೆ ಸವಾಲು ಹಾಕುವ ಇಂತಹ ಘೋರ ಅಹಂಕಾರವನ್ನು ನೀವು ಎಲ್ಲಾದರೂ ನೋಡಿದ್ದೀರಾ? ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಬೀದಿಯಲ್ಲಿ ನಡೆದ ಈ ಘಟನೆ ಪ್ರತಿಯೊಬ್ಬ ದೇಶ ಪ್ರೇಮಿಯನ್ನು ಕೆರಳಿಸುವಂತಿದೆ. ಘಟನೆ ನಡೆದಿದ್ದು ಬೆಂಗಳೂರಿನ ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಅಲ್ಲಿನ ಹುಲಿಮಂಗಳದಲ್ಲಿ ಅಕ್ರಮವಾಗಿ ನೆಲೆಸಿದ್ದವರ ವಿರುದ್ಧ ಹಿಂದೂ ಸಂಘಟನೆಗಳು ಮತ್ತು ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದರು. ಈ ವೇಳೆ ಇಬ್ಬರು ಪೊಲೀಸರು ವಶಕ್ಕೆ ಪಡೆದಾಗ ಅಲ್ಲಿಗೆ ಬಂದ ಸರ್ಬಾನು ಖಾತೂನ್ ಎಂಬ ಮಹಿಳೆ ಮಾಡಿದ್ದೇನು ಗೊತ್ತಾ? ಆಕೆ ಪಶ್ಚಿಮ ಬಂಗಾಳದಿಂದ ಇಲ್ಲಿಗೆ ಬಂದು ಶೆಡ್ನಲ್ಲಿ ವಾಸವಿದ್ದಾಳೆ. ನಮ್ಮ ಕಾರ್ಯಕರ್ತರು ಹೆಮ್ಮೆಯಿಂದ ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆ ಕೂಗಿದ್ರೆ ಆಕೆ ಅವರಿಗೆ ಎದುರಾಗಿ ನಿಂತು ಉದ್ದಟತನದಿಂದ ಜೈ ಬಾಂಗ್ಲಾ ಎಂದು ಕಿರುಚಿದ್ದಾಳೆ. ನೋಡಿ ಈಕೆಯ ಧೈರ್ಯ. ನಮ್ಮ ಬೆಂಗಳೂರಿನ ರಸ್ತೆಯಲ್ಲಿ ನಿಂತು ಪರಕೀಯ ದೇಶಕ್ಕೆ ಜೈಕಾರ ಹಾಕುವ ಇವಳಿಗೆ ಇಷ್ಟೊಂದು ಸೊಕ್ಕು ಎಲ್ಲಿಂದ ಬಂತು? ಭಾರತ್ ಮಾತಾ ಕಿ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವ ದೇಶದ್ರೋಹಿಗಳನ್ನು ನೋಡಿದ್ದೆವು. ಈಗ ಜೈ ಬಾಂಗ್ಲಾ ಎನ್ನುವವರು ಹುಟ್ಟಿಕೊಂಡಿದ್ದಾರೆ. ನಮ್ಮ ದೇಶದ ಸವಲತ್ತುಗಳನ್ನು ಅನುಭವಿಸಿ ಕೊನೆಗೆ ನಮ್ಮ ದೇಶಕ್ಕೆ ವಿಷ ಹಾಕುವ ಇಂತಹ ಮನಸ್ಥಿತಿ ನಿಜಕ್ಕೂ ಅಪಾಯಕಾರಿ. ಇವರು ಇಲ್ಲಿ ಇರೋದು ಹೊಟ್ಟೆಪಾಡಿಗ ಅಥವಾ ನಮ್ಮ ದೇಶದ ಶಾಂತಿ ಕೆಡಿಸಲಿಕ್ಕ? ಈ ವೇಳೆ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದಾಗ ಅಲ್ಲಿಗೆ ಬಂದ ಸರ್ಬಾನು ಖಾತೂನ್ ಎಂಬ ಮಹಿಳೆ ಮಾಡಿದ್ದೇನು ಗೊತ್ತಾ? ಕೇವಲ ಬಂಧನ ಒಂದೇ ಇದಕ್ಕೆ ಪರಿಹಾರವೇ? ಅಕ್ರಮವಾಗಿ ನುಸುಳಿ ಬಂದು ನಮ್ಮ ನೆಲದ ಗೌರವಕ್ಕೆ ಧಕ್ಕೆ ತರುವ ಇಂತಹ ದೇಶದ್ರೋಹಿಗಳಿಗೆ ತಕ್ಕ ಶಾಸ್ತಿಯಾಗಬೇಕಲ್ಲವೇ? ಇವರಿಗೆ ಎಲ್ಲಿಯವರೆಗೆ ರಕ್ಷಣೆ ಸಿಗುತ್ತದೆ? ಇದು ಕೇವಲ ಒಂದು ಘೋಷಣೆಯಲ್ಲ, ಇದು ನಮ್ಮ ದೇಶದ ಸಾರ್ವಭೌಮತ್ವಕ್ಕೆ ಒಡ್ಡಿದ ಸವಾಲು. ಇಂತಹ ದೇಶ ವಿರೋಧಿ ಘಟನೆಗಳ ಬಗ್ಗೆ ನೀವು ಸುಮ್ಮನಿರಬೇಡಿ. ಇಂತಹ ಉದ್ದಟತನ ತೋರುವವರಿಗೆ ಸರ್ಕಾರ ಎಂತಹ ಶಿಕ್ಷೆ ನೀಡಬೇಕು? ಇವರನ್ನು ಕೂಡಲೇ ಗಡೀಪಾರು ಮಾಡಬೇಕೇ? ನಿಮ್ಮ ಆಕ್ರೋಶವನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಭಾರತ್ ಮಾತಾ ಕಿ ಜೈ ಎಂದು ಬರೆಯುವ ಮೂಲಕ ವ್ಯಕ್ತಪಡಿಸಿ. ದೇಶ ಮೊದಲು, ಉಳಿದದ್ದು ಆಮೇಲೆ. ಈ ವಿಡಿಯೋವನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಎಲ್ಲರಲ್ಲೂ ಜಾಗೃತಿ ಮೂಡಿಸಿ. ಇಂತಹ ದೇಶದ್ರೋಹಿ ಮನಸ್ಥಿತಿಗಳಿಗೆ ನಮ್ಮ ಮಣ್ಣಿನಲ್ಲಿ ಜಾಗವಿಲ್ಲ. ಭಾರತ್ ಮಾತಾ ಕಿ ಜೈ. ಜೈ ಹಿಂದ್.